ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾನಿವತ್ತು ನನ್ನ ಸ್ಟುಡಿಯೋನಲ್ಲಿ ಒಂದು ಮುಹೂರ್ತಂ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಐ ಮೇಕಪ್ ಅಂತೂ ಅವ್ರಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀವೇ ನೋಡ್ಬೋದು. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮಗೆ ಸಿಗೋದು. ಬನ್ನಿ ಹಾಗಿದ್ರೆ ಯಾಕೆ ತಡ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವ್ರ ನೇಮ್ ಬಂದುಬಿಟ್ಟು ತನು ಅಂತ. ಇವ್ರ ಐಸ್ ಅಂತೂ ತುಂಬ ಚೆನ್ನಾಗಿದೆ. ವರ್ಕ್ ಮಾಡೋಕ್ಕೆ ನಮಗೆ ಚೆನ್ನಾಗಿ ಸ್ಪೇಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಫಸ್ಟು ಅವ್ರ ಫೇಸ್ನ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವೆಟ್ ವೈಪ್ಸಿಂದ. ನೀವು ಯಾವುದು ಕಂಪ್ನಿದು ಬೇಕಾದರೂ ವೆಟ್ ವೈಪ್ಸ್ ಯೂಸ್ ಮಾಡಿಕೊಂಡು ಫೇಸ್ನ ಕ್ಲೀನ್ ಮಾಡ್ಕೋಬೋದು. ಆದರೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ಆಲ್ರೆಡಿ ಕಾಜಲ್ ಹಚ್ಕೊಂಡು ಬಂದಿದ್ದಾರೆ, ಲಿಪ್ಸ್ಟಿಕ್ ಹಾಕ್ಕೊಂಡು ಬಂದಿದ್ದಾರೆ. ಜೊತೆಗೆ ಹೊರಗಡೆಯಿಂದ ಬಂದಿರ್ತಾರಲ್ವ, ಡಸ್ಟ್ ಎಲ್ಲ ಸ್ಕಿನ್ ಮೇಲೆ ಇರುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡೇ ಮೇಕಪ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ರೀಕೋಡ್ ಅವ್ರದ್ದು ಪ್ರೆಪ್ ಸೆಟ್ ಗ್ಲೋ ಅಂತ ನಾನು ಯೂಸ್ ಮಾಡ್ತಿದ್ದೀನಿ ಟೋನರ್ ಆಗಿ. ಇದು ನನಗೆ ಮೇಕಪ್ ಲಾಂಗ್ ಲಾಸ್ಟ್ ಬೇಕಾಗಿರೋದ್ರಿಂದ ಈ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಸ್ಮಾಲ್ ಗ್ಲಿಟರಿ ಪಾರ್ಟಿಕಲ್ಸ್ ಇದ್ದಾವೆ. ಇದು ಫೇಸ್ಗೆ ಒಂದು ಗ್ಲೋ ಕೊಡುತ್ತೆ. ಇದಾದಮೇಲೆ ನಾನು ಫ್ಯಾನಿಂದ ಅದನ್ನು ಡ್ರೈ ಮಾಡ್ಕೊತಿದ್ದೀನಿ. ನೀವು CTMP ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಂದು ಪ್ರಾಡಕ್ಟ್ ಆದಮೇಲೆ ಇನ್ನೊಂದು ಪ್ರಾಡಕ್ಟಿಗೆ ಗ್ಯಾಪ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಐ ಮೇಕಪ್ ಸ್ಟಾರ್ಟ್ ಮಾಡೋದ್ರಿಂದ ಲೆನ್ಸ್ ಹಾಕ್ಕೊತಾ ಇದ್ದೀನಿ. ಲೆನ್ಸ್ನ ನಾನು ಆರಾಮಾಗಿ ಫಿಂಗರಿಂದ ಅಪ್ಲೈ ಮಾಡಿಬಿಟ್ಟು ಹ್ಯಾಂಡ್ ಮೂಮೆಂಟಿಂದ ಫಿಕ್ಸ್ ಮಾಡ್ತಿದ್ದೀನಿ. ಈ ಥರ ಐಬಾಲ್ ಮೇಲೆ ಲೈಟಾಗಿ ಮಸಾಜ್ ಮಾಡಿದ್ರೂ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಇದಾದಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಾನು ಏನಕ್ಕೆ ಈ ಮಾಯ್ಶ್ಚರೈಸರ್ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಇವ್ರದ್ದು ನಾರ್ಮಲ್ ಸ್ಕಿನ್ ಆಗಿದೆ. ಸೊ ಒಂದು ಸಿಂಪಲ್ ಮಾಯ್ಶ್ಚರೈಸರ್ ಹಾಕಿದ್ರೇ ಸಾಕಾಗುತ್ತೆ ನಮಗಿಲ್ಲಿ. ಮಾಯ್ಶ್ಚರೈಸರ್ ಆದಮೇಲೆ ನಾನು ಲೈಟಾಗಿ ಒಂದು ಮಸಾಜ್ ಕೊಡ್ತಾಯಿದ್ದೀನಿ. ಸ್ಕಿನ್ ಒಳಗಡೆ ಎಲ್ಲ ಅದು ಹೋಗಬೇಕು. ಮೇಲ್ಮೇಲೆ ಇದ್ಬಿಟ್ರೆ ನಾವು ಫೌಂಡೇಶನ್ ಹಾಕಾದ್ಮೇಲೆ ಅದು ಕೇಕಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿನ್ ಒಳಗಡೆ ಹೋಗಾದ್ಮೇಲೆ ಸ್ಕಿನ್ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಅದಾದಮೇಲೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ. ಎಲ್ಲರೂ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ನೆಕ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ, ಮತ್ತು ಇಯರ್ಸ್ಗೂ ಅಷ್ಟೇ. ಈ ಥರ ಅಪ್ಲೈ ಮಾಡಿಲ್ಲ ಅಂದರೆ ನೆಕ್ಗೆ ನಾವು ಫೌಂಡೇಶನ್ ಹಾಕಿದಾಗ ಅದು ಬ್ಲೆಂಡ್ ಚೆನ್ನಾಗಿ ಆಗಲ್ಲ, ನಮಗೆ ಸ್ವಲ್ಪ ಡ್ರೈನೆಸ್ ಫೀಲ್ ಆಗುತ್ತೆ. ಸೊ ಆದ್ದರಿಂದ ನಾನು ನೆಕ್ಗೂ ಅಪ್ಲೈ ಮಾಡಿಕೊಂಡೆ. ಇದಾದಮೇಲೆ ನಾನು ಪ್ಯಾಕ್ ಐಬ್ರೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಪ್ಯಾಕ್ ಪ್ಯಾಲೆಟಿಂದ. ಎರಡೂ ಐಬ್ರೋಗೂ ನಾನು ನ್ಯಾಚುರಲಾಗಿ ಫಿಲ್ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ ಇವ್ರದ್ದು ಐಬ್ರೋನೇ ಆಲ್ರೆಡಿ ತುಂಬ ಚೆನ್ನಾಗಿದೆ. ನನಗೇನು ತುಂಬ ಡ್ರಾಮ್ಯಾಟಿಕ್ಕಾಗಿ ಐಬ್ರೋನೇ ಫುಲ್ ಮೇನ್ ಹೈಲೈಟಾಗಿ ಕಾಣಬೇಕು ಅಂತ ಏನಿಲ್ಲ. ಸೊ ನಾನು ನ್ಯಾಚುರಲಾಗೆ ಇದು ಕಾಣಲಿ ಅಂತ ಫಿಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದಾದಮೇಲೆ ನಾನು ಅವ್ರ ಶೇಡ್ಗಿಂತ ಒಂದು ಶೇಡ್ ಲೈಟರು ಕನ್ಸೀಲರ್ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕನ್ಸೀಲರ್ ಪ್ಯಾಲೆಟ್ ನೇಮ್ ಬಂದು ಮ್ಯಾಕ್ ಕನ್ಸೀಲರ್ ಪ್ಯಾಲೆಟ್ಟು. ಒಂದು ಶೇಡ್ ಲೈಟರ್ ತೊಗೊಂಡಿದ್ದೀನಿ ಇಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಜೊತೆಗೆ ಐಬ್ರೋ ಸಹ ನಾನು ಹೈಲೈಟ್ ಮಾಡಿಕೊಂಡೆ ನೋಡಿ. ನೆಕ್ಸ್ಟ್ ನಾನು ಲೆಫ್ಟ್ ಸೈಡಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೇಮ್ ಕಲರ್ದೇ ಹಾಕ್ಕೊಳ್ಬೇಕಾಗುತ್ತೆ ಕನ್ಸೀಲರು. ಇಲ್ಲಿ ಸಹ ನಾನು ಐಬ್ರೋನ ಹೈಲೈಟ್ ಮಾಡ್ತಿದ್ದೀನಿ. ಎರಡೂ ಐಸ್ಗೂ ಸೇಮ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಒಂದೇ ಥರನೇ ಬರುತ್ತೆ. ಯಾಕಂದರೆ ಒಂದು ಡ್ರೈ ಆಗೋದು, ಒಂದು ನಾರ್ಮಲಾಗಿ ಹಾಗೆ ಇರೋದು ಆ ಥರ ಆಗಲ್ಲ. ಈಕ್ವಲಾಗಿ ನಾವು ಎರಡೂ ಐಸ್ಗೂ ಮಾಡಿಕೊಂಡು ಕನ್ಸೀಲ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ವೆಟ್ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ರೀಕೋಡ್ ಪೌಡರಿಂದ ಅದನ್ನು ಸೆಟ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಫಸ್ಟು ಬ್ರೌನ್ ಶೇಡ್ ತೊಗೊಂಡು ಟ್ರಾನ್ಸಿಷನ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬ್ರೌನ್ ಶೇಡು ಫಸ್ಟು ನಾನು ಬೇಸ್ ಕಲರಾಗಿ ಯೂಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಅಂದರೆ ವಿ ಕಾರ್ನರಲ್ಲಿ ಡಾರ್ಕೆಸ್ಟ್ ಹೋಗ್ತೀನಿ. ನೀವು ಫುಲ್ಲು ಐ ಮೇಕಪ್ನ ನೋಡಿ, ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಈ ಐ ಮೇಕಪ್ ನೇಮ್ ಬಂದುಬಿಟ್ಟು ಕಟ್ ಕ್ರೀಸ್ ಅಂತ ಹೇಳ್ತೀವಿ. ನಾವು ಯಾವತ್ತೂ ಒಟ್ಟಿಗೆ ಡಾರ್ಕ್ ಕಲರ್ ತೊಗೊಂಡ್ಬಿಟ್ಟು ಒಟ್ಟಿಗೆ ಹಾಕ್ಬಿಡ್ಬಾರ್ದು ಕಣ್ಮೇಲೆ. ಒಂದು ಕಲರ್ ಆದಮೇಲೆ ಇನ್ನೊಂದು ಕಲರು ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕಲರ್ ವೀಲಲ್ಲಿ ನಾವು ನೋಡೋಕ್ಕೆ ಹೋದರೆ ನಮಗೆ ಲೈಟ್ ಟು ಡಾರ್ಕೆಸ್ಟ್ ನಮಗೆ ಸಿಗುತ್ತೆ. ನಮಗೆ ಕಲರ್ ವೀಲ್ ಬಗ್ಗೆ ಐಡಿಯಾ ಇದ್ದರೆ ನಾವಿಲ್ಲಿ ಆರಾಮಾಗಿ ಮಾಡ್ಕೋಬೋದು. ಯಾರಿಗಾದರೂ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಅಕಾಡೆಮಿ ಬೆಸ್ಟ್ ಅಂತ ಹೇಳ್ತೀನಿ.
ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಈ ಐ ಮೇಕಪ್ ನೇಮು ಆಫ್ ಕಟ್ ಕ್ರೀಸ್ ಅಂತ ಇದೆ. ಕನ್ಸೀಲರ್ ತೊಗೊಂಡು ನಾನು ಏನು ಇಲ್ಲಿನವರೆಗೂ ಐ ಶ್ಯಾಡೋ ಹಾಕಿದ್ದೆ, ಮಿಡಲ್ ಆಫ್ ದ ಐವರೆಗೂ ಅಂದರೆ ಐ ಬಾಲ್ವರೆಗೂ ನಾನು ಹಾಕ್ಕೊಳ್ತಾ ಇದ್ದೀನಿ ಕನ್ಸೀಲರ್ನ. ಕನ್ಸೀಲರ್ ಯಾವ ಶೇಡ್ ಯೂಸ್ ಮಾಡಬೇಕು ಅಂದರೆ, ನಾವು ಐ ಮೇಕಪ್ಗೆ ಯಾವುದು ಯೂಸ್ ಮಾಡಿರ್ತೀವಿ ಅಂದರೆ ಒಂದು ಶೇಡ್ ಲೈಟರ್ ಯೂಸ್ ಮಾಡಿದ್ವಿ ಅಲ್ವಾ, ಅದೇ ಶೇಡನ್ನ ನಾನು ತೊಗೊಂಡು ಆಫ್ವರೆಗೂ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ರೆವಲ್ಯೂಷನ್ ಪ್ಯಾಲೆಟ್ಟಿಂದ ಗೋಲ್ಡ್ ಶಿಮರ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಫಿಂಗರಿಂದನೇ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಇದು ಬಟರಿ ಸ್ಮೂತ್ ಆಗಿದೆ. ಫಿಂಗರಿಂದ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಅದು ಪಿಗ್ಮೆಂಟೆಡ್ ಆಗಿರುತ್ತೆ ಐಸ್ ಮೇಲೆ ಅಂತ ನನ್ನ ಒಪಿನಿಯನ್ನು. ಶೇಪ್ ಕೊಡೋದಕ್ಕೆ ಬೇಕಾದರೆ ನಾವು ಬ್ರಷ್ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಬ್ರಷ್ ಯೂಸ್ ಮಾಡಿಕೊಂಡು ಮತ್ತೆ ನಾನು ಅದು ಐ ಶೇಪ್ ಕೊಡ್ತಾ ಇದ್ದೀನಿ. ನಾವು ಶಿಮರ್ ಹಾಕ್ಕೊಳ್ಳೋದು ಕ್ರೀಸ್ ಲೈನ್ಗಿಂತ ಎಬೋ ಹೋಗಬಾರ್ದು, ಕ್ರೀಸ್ ಲೈನಲ್ಲೇ ಮಾತ್ರನೇ ಇರಬೇಕಾಗತ್ತೆ, ಆವಾಗಲೇ ಅದು ಐ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಮತ್ತೆ ನಾನು ಫ್ಲಫಿ ಬ್ರಷಿಂದ ಡಾರ್ಕ್ ಬ್ರೌನ್ ತೊಗೊಂಡು ಅದನ್ನೆಲ್ಲ ಬ್ಲೆಂಡ್ ಮಾಡ್ತಿದ್ದೀನಿ. ಏನು ಹಾರ್ಶ್ ಲೈನ್ ಇರುತ್ತೆ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಮತ್ತು ಅವ್ರ ಸ್ಯಾರಿ ಕಲರೇ ನಾನು ಸ್ವಲ್ಪ ಚೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ರೆಡ್ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ರೆಡ್ಡಿಶ್ ಬ್ರೌನ್ನ ನಾನಿಲ್ಲಿ ಚೂಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಫಾರೆವರ್ 52 ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಕ್ಕತ್ತಾಗಿದೆ ಕಾಜಲ್ಲು, ತುಂಬ ಬಟರಿಯಾಗಿದೆ. ಎಷ್ಟು ಚೆನ್ನಾಗಿದೆ ಪಿಗ್ಮೆಂಟ್ ಅಂದರೆ ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಾನಿಲ್ಲಿ ಇವತ್ತು ವಿಂಗ್ ಲೈನರ್ ಅಂತ ಏನು ಕೊಡ್ತಾ ಇಲ್ಲ, ಅವ್ರ ಐಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಇವಾಗ ಎಕ್ಸ್ಟ್ರಾಸ್ ಏನಿದೆ ಅದೆಲ್ಲ ನಾನು ವೆಟ್ ವೈಪಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಐ ಶ್ಯಾಡೋ ಹಾಕಬೇಕಾದ್ರೆ ಸ್ವಲ್ಪ ಎಲ್ಲ ಕೆಳಗಡೆನೂ ಬಂದಿರುತ್ತೆ ಬ್ಲೆಂಡ್ ಮಾಡಬೇಕಾದ್ರೆ, ಅದನ್ನು ನಾನು ನೀಟ್ ಮಾಡಿಕೊಂಡು ಇಲ್ಲಿ ವೈಪ್ ಮಾಡ್ಕೊತಿದ್ದೀನಿ ಅಷ್ಟೇ. ಇಲ್ಲಿ ಪಿಂಪಲ್ಸ್ ಮಾರ್ಕ್ನ ಕವರ್ ಮಾಡೋದಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಪ್ಯಾಲೆಟ್ ಬಂದುಬಿಟ್ಟು ಮ್ಯಾಕ್ ಅಂತ, ತುಂಬ ಚೆನ್ನಾಗಿದೆ ಈ ಪ್ಯಾಲೆಟ್ಟು. ಇದರಿಂದ ನಾನು ಡಾರ್ಕ್ ಸರ್ಕಲ್ಲು ಮತ್ತು ಪಿಂಪಲ್ ಮೇಲೂ ಸಹ ಹಾಕ್ಕೊತಿದ್ದೀನಿ. ಎಲ್ಲೆಲ್ಲಿ ನನಗೆ ಡಿಸ್ಕಲರೇಜ್ ಅಂತ ಅನ್ನಿಸ್ತಿದೆ ಅಲ್ಲಿ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಆರೆಂಜ್ ಕರೆಕ್ಟರ್ನ ನಾವು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಅವ್ರ ಸ್ಕಿನ್ ಶೇಡ್ದೇ ನಾವು ಕನ್ಸೀಲರ್ ಯೂಸ್ ಮಾಡ್ತಿದ್ದೀವಿ. ಸೇಮ್ ಪ್ಯಾಲೆಟ್ಟಿಂದ ಈ ಥರ ಅಪ್ಲೈ ಮಾಡಿಕೊಂಡು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋಬೇಕು. ಎಲ್ಲೆಲ್ಲಿ ನಾವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿರ್ತೀವಿ ಅಲ್ಲಿ ಮಾತ್ರ ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಯಾಕಂದರೆ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಒಳ್ಳೊಳ್ಳೆ ನಾನು ವೀಡಿಯೋಸ್ನ ನಾನು ಮಾಡ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ ಆಗಿ ಪ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಈ ಫೌಂಡೇಶನ್ ಅಂತಲೇ ಅಲ್ಲ, ಯಾವುದೇ ಫೌಂಡೇಶನ್ ನಾವು ಯೂಸ್ ಮಾಡಬೇಕಾದ್ರೆ ಮೊದಲು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿ ಚೆಕ್ ಮಾಡಿ ಎರಡೂ ಈವನ್ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಅಪ್ಲೈ ಮಾಡ್ಕೋಬೇಕು. ಫೇಸೇ ಒಂದು ಕಲರು ಅಂದರೆ ಬ್ರೈಟ್ನೆಸ್ಸು, ನೆಕ್ಕು ಡಲ್ಲಾಗಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದ್ಸರಿ ಚೆಕ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ಯಾವ ಥರ ಲುಕ್ ಅಂದ್ಕೊಂಡಿರ್ತೀವೋ ಅದೇ ಥರ ಲುಕ್ಕೇ ಬರುತ್ತೆ. ಮತ್ತು ತುಂಬ ಓವರಾಗಿ ಫೌಂಡೇಶನ್ ಹಾಕ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ಅವ್ರ ಸ್ಕಿನ್ ಟೋನ್ ಏನಿರುತ್ತೆ ಅದನ್ನೇ ನಾವು ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆ ಔಟ್ಲುಕ್ ಬರುತ್ತೆ. ಫೌಂಡೇಶನ್ನ ಹೇಗಪ್ಪ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ಇದಕ್ಕೆ ಅಂತಲೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಯಾಕಂದರೆ ಅದು ಡೆಪ್ತ್ ನಾಲೆಡ್ಜ್ ಆಗಿದೆ. ಸೊ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಡೇಸ್ನಲ್ಲಿ. ಫೌಂಡೇಶನ್ ಹಾಕಾದ್ಮೇಲೆ ನಾನು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತೀನಿ. ನಾವೆಷ್ಟು ಚೆನ್ನಾಗಿ ಬ್ಲೆಂಡಿಂಗ್ ಮಾಡ್ಕೊತೀವೋ ಮೇಕಪ್ ಅಷ್ಟೇ ಸೆಟಲಾಗಿ ನಮಗೆ ಕಾಣುತ್ತೆ. ಇದಾದಮೇಲೆ ನಾನು ಹೇಳಿದ್ನಲ್ಲ ನೆಕ್ಕು ಮತ್ತು ಇಯರು ಮಿಸ್ ಮಾಡಬಾರ್ದು ಅಂತ, ಅಲ್ಲಿ ಸಹ ನಾನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಫೇಸ್ ಹೈಲೈಟ್ ಮಾಡ್ತಿದ್ದೀನಿ. ರೀಕೋಟ್ ಬ್ರ್ಯಾಂಡಿಂದು 2 ಶೇಡ್ ಲೈಟರ್ ತೊಗೊಂಡು ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಸ್ ಬ್ರಿಡ್ಜ್ ಮೇಲೆ ಮತ್ತು ಐಸ್ ಮೇಲೆ, ಫೋರ್ಹೆಡ್ ಮೇಲೆ, ಚಿನ್ ಮೇಲೆ ಹಾಕ್ಕೊಂಡು ನಾನು ಬ್ಲೆಂಡ್ ಮಾಡಿಕೊಂಡೆ. ಇದಾದಮೇಲೆ ನಾನು ಕ್ರೈಲಾನ್ ಅವ್ರದ್ದು ಫಿಕ್ಸಿಂಗ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಂಡರ್ ಐ ನೋಡಿ ನಾನು ಕ್ಲೀನಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ ಪೌಡರಿಂದ. ರಿಮೈನಿಂಗ್ ಏರಿಯಾ ಎಲ್ಲ ನಾನು ಬ್ರಷಿಂದನೇ ಡಸ್ಟ್ ಔಟ್ ಮಾಡ್ಕೊತಾ ಇದ್ದೀನಿ. ಐ ಮೇಕಪ್ ಇನ್ನೂ ಚೆನ್ನಾಗಿ ಬೇಕು ಅನ್ನಿಸ್ತು ನನಗೆ, ಸೊ ನಾನು ಗ್ಲಿಟರ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಗ್ಲಿಟರ್ ಅಪ್ಲೈ ಮಾಡ್ಕೊತಿದ್ದೀನಿ. ನೋಡ್ಬೋದು ನೀವು. ಮ್ಯಾಜಿಕ್ ಬ್ಲಷ್ ಪ್ಯಾಲೆಟಿಂದ ನಾನು ಪಿಂಕ್ ಶೇಡ್ ಚೂಸ್ ಮಾಡಿಕೊಂಡು ಇಲ್ಲಿ ನಾನು ಬ್ಲಷ್ ಮಾಡ್ಕೊತಿದ್ದೀನಿ ಅವ್ರಿಗೆ. ನೆಕ್ಸ್ಟು ನನ್ನ ಫೇವ್ರೆಟ್ ಸ್ಟೆಪ್ಪು ಹೈಲೈಟ್ ಮಾಡೋದು.
ಫಾರೆವರ್ 52 ಪ್ಯಾಲೆಟಿಂದ ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನನಗೆ ಔಟರು ಡಾರ್ಕರ್ ಬೇಕು ಮತ್ತು ಇನ್ನರ್ ಬಂದುಬಿಟ್ಟು ಸ್ವಲ್ಪ ಲೈಟ್ ಬೇಕು. ಆ ಥರ ಒಂದು ಕ್ರಿಯೇಟ್ ಮಾಡೋಣ ಒಮ್ಬ್ರೆ ಲಿಪ್ಸ್ ಅಂತ ಅಂದ್ಬಿಟ್ಟು ಅದೇ ಕಲರು ನಾನು ಚೂಸ್ ಮಾಡ್ಕೊಂಡಿರೋ ಅಂಥದ್ದು. ಅವ್ರ ಸ್ಯಾರಿಗೆ ಮ್ಯಾಚ್ ಆಗುವಂಥ ಕಲರೇ ನಾನು ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಿದ್ದೀನಿ. ನೀವೇ ನೋಡ್ಬೋದು ಇಲ್ಲಿ ಲಿಪ್ಸ್ಟಿಕ್ ಯಾವುದಪ್ಪ ಅಂತಂದರೆ ಫಾರೆವರ್ 52ದು ಲಿಪ್ಸ್ಟಿಕ್ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟು ಎಲಿಯೇ ಗರ್ಲ್ ಪ್ಯಾಲೆಟ್ಟಿಂದ ನಾನು ಕಂಟೂರಿಂಗ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಅವರು ಫಿಶ್ ಮೌತ್ ಅಂತ ಹೇಳ್ತೀವಿ. ಈ ಥರ ಮಾಡ್ಕೊಂಡ್ಮೇಲೆ ನಾವು ಕಂಟೂರ್ ಮಾಡಿದ್ರೆ ನಮಗೆ ಶೇಪ್ ಅನ್ನೋದು ನಮಗೆ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಅವ್ರದ್ದು 4 ದೊಡ್ಡದಾಗಿರೋದ್ರಿಂದ ಅದನ್ನು ನಾನು ಹೈಡ್ ಮಾಡೋಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಅಂತ ಹೇಳ್ಬೋದು. ಅಲ್ಲೂ ಸಹ ನಾನು ಕಂಟೂರಿಂಗ್ ಮಾಡ್ತಿದ್ದೀನಿ. ಮತ್ತು ನಾನು ನೋಸು ಶಾರ್ಪಾಗಿ ಕಾಣಲಿ ಅಂತ ಒಂದು ಇಂಟೆನ್ಷನಿಂದ ನೋಸ್ ಮೇಲೆ ಸ್ಮಾಲ್ ಬ್ರಷ್ ತೊಗೊಂಡು ಅಲ್ಲೂ ಸಹ ನಾನು ಕಂಟೂರ್ ಮಾಡ್ಕೊತಿದ್ದೀನಿ. ಕಂಟೂರಿಂಗಲ್ಲೇ ನಮಗೆ ತುಂಬ ಟೆಕ್ನಿಕ್ಸ್ಗಳಿದ್ದಾವೆ. ಅದು ಡೀಪ್ ನಾಲೆಡ್ಜ್ ಆಗಿರೋದ್ರಿಂದ ಕಂಟೂರಿಂಗ್ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊತೀನಿ. ಇವಾಗ ಅವರು ನೋಸ್ ಶೇಪ್ ನೋಡಿ ಎಷ್ಟು ಲಾಂಗಾಗಿ ಕಾಣ್ತಿದೆ ನೋಸ್ ಅಂತ, ತುಂಬ ಶಾರ್ಪಾಗಿ ಕೂಡ ಕಾಣುತ್ತೆ. ಲಾಸ್ಟಲ್ಲಿ ನಾನು ಸ್ಟಿಕ್ಕರ್ ಇಡ್ತಾಯಿದ್ದೀನಿ ಅವ್ರಿಗೆ, ಅವ್ರ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು. ಮೇಕಪ್ನ ಲಾಕ್ ಮಾಡೋದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಇದು ಅಫೋರ್ಡಬಲ್ ಆಗಿದೆ ಮತ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲಾಸ್ಟಲ್ಲಿ ನಾನು ಕಾಜಲ್ಲು ಮತ್ತು ಲ್ಯಾಶಸ್ಸು ಪೆಂಡಿಂಗ್ ಇತ್ತು, ಸೊ ಅದನ್ನು ಸಹ ನಾನು ಹಾಕ್ಕೊಡ್ತಿದ್ದೀನಿ. ಕಾಜಲ್ ನಾನು ಫಾರೆವರ್ 52 ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಕಾಜಲ್ ಹಾಕಾದ್ಮೇಲೆ ನಾನು ಸೇಮ್ ಬ್ಲ್ಯಾಕ್ ಐ ಶ್ಯಾಡೋಯಿಂದ ಲೈಟಾಗಿ ನಾನು ಬ್ಲೆಂಡಿಂಗ್ ಕೊಡ್ತಾಯಿದ್ದೀನಿ. ಈ ಥರ ಬ್ಲೆಂಡಿಂಗ್ ಕೊಡೋದ್ರಿಂದ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇದೆಲ್ಲ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಲಾಸ್ಟಲ್ಲಿ ನಾನು ಲ್ಯಾಶಸ್ ಹಾಕ್ಕೊಟ್ಟೆ ಅವ್ರಿಗೆ. ಈ ಲ್ಯಾಶಸ್ ಹಾಕ್ಕೊಟ್ಮೇಲಂತೂ ಅವ್ರ ಐಸಸ್ಸು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ನೀವೇ ನೋಡ್ಬೋದು ಇಲ್ಲಿ ಗೋಲ್ಡ್ ವಿತ್ ರೆಡ್ಡಿಶ್ ಬ್ರೌನಿಂದ ನಾನು ಐ ಮೇಕಪ್ ಮಾಡಿರೋ ಅಂಥದ್ದು. ಈ ಐ ಮೇಕಪ್ಗೆ ಕಟ್ ಕ್ರೀಸ್ ಅಂತ ಹೇಳ್ತೀವಿ. ಅವ್ರದ್ದು ನ್ಯಾಚುರಲ್ ಲ್ಯಾಶಸ್ಗೂ ಮತ್ತು ಆರ್ಟಿಫಿಷಿಯಲ್ ಲ್ಯಾಶಸ್ಗೂ ಎರಡೂ ಸೇರಿಸಿ ನಾನು ಮಸ್ಕರಾನ ಅಪ್ಲೈ ಮಾಡ್ತಿದ್ದೀನಿ. ರೀಸನ್ ಏನಂದರೆ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಕಾಣಲಿ ಅಂತ ಅಂದ್ಬಿಟ್ಟು. ಮತ್ತು ಲೋವರ್ ಲ್ಯಾಶಸ್ಗೂ ನಾನು ಮಸ್ಕರ ಅಪ್ಲೈ ಮಾಡ್ತಿದ್ದೀನಿ. ಮಸ್ಕರ ನೇಮ್ ಬಂದು ಫಾರೆವರ್ 52ದು. ಸ್ವಿಸ್ ಬ್ಯೂಟಿ ಅವ್ರದ್ದು ಪೆನ್ ಲೈನರಿಂದ ಜಸ್ಟ್ ನಾನು ಫಿನಿಶಿಂಗ್ ಕೊಡ್ತಾಯಿದ್ದೀನಿ ಅಷ್ಟೇ. ಲ್ಯಾಶಸ್ ಹಾಕಾದ್ಮೇಲೆ ನಮಗೇನಾದರೂ ವೇರಿ ಥರ ಏನಾದರೂ ಅನಿಸಿದ್ರೆ ಈ ಥರ ನಾವು ಮೇಲೆ ಲೈನರ್ ಹಾಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವ್ರ ಲೈನರು. ಮೇಕಪ್ ಎಲ್ಲ ಮುಗೀತು. ಇವಾಗ ಜಿವೆಲ್ಸ್ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಜಿವೆಲ್ಸ್ ಹಾಕಾದ್ಮೇಲಂತೂ ದೇವಿ ಕಳೆ ಅಂತ ಹೇಳ್ತಾರಲ್ವ, ಗಾಡ್ನೆಸ್, ಆ ಥರ ಒಂದು ಅವ್ರಿಗೆ ಫೇಸಲ್ಲಿ ಆ ಥರ ಅನ್ನಿಸ್ತಿದೆ. ನನಗೆ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಇಷ್ಟಪಟ್ಟು ನಾನು ವೀಡಿಯೋಸ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ಅವ್ರದ್ದು ಫೈನಲ್ ಲುಕ್ಕು ಹೇಗಿದೆ ಅಂತ. ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೇನಾದರೂ ಮೇಕಪ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಆವಾಗಲೇ ಹೇಳ್ದಂಗೆ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ನಂಬರ್ನ. ನೀವು ಯಾವಾಗ ಬೇಕಿದ್ದರೂ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಬೋದು. ಆಲ್ರೆಡಿ ಬ್ಯಾಚಸ್ಸು ರನ್ ಆಗ್ತಾಯಿದೆ, ನೀವು ಸಹ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.